ಒಂದು 5 ನಿಮಿಷ ಅನ್ನವ್ರ ಒಂದು ಬೈಟ್ ಕೊಡತ್ತಾರು ಗುರುಗಳ. ಬೈಟ್ ಕೊಡುವವರೆಗೂ ಸಮಾಧಾನದಿಂದ ಸೂಜಿ ಬಿದ್ರು ಸಪ್ಪಳಾಗಿರ್ಬೇಕು. ನಮ್ಮ ಎಷ್ಟು ಶಾಂತಿಯಿಂದ ನಾವು ಹೋರಾಟಗಾರರು ಬರಾಕತ್ತಾರೆ. ಅವರು ಬರುವವರೆಗೂ ಮತ್ತೆ ವಿಶೇಷವಾಗಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಸಂಘದವರು ಬರಾಕತ್ತಾರ, ಕಾರ್ಮಿಕ ಸಂಘದವರು ಬರಾಕತ್ತಾರೆ, ದೇಶ ಕಾಯುವಂತ ಸೈನಿಕರು ಬರಾಕತ್ತಾರ, ಎಲ್ಲಾರು ಬರಾಕತ್ತಾರೋ. ಅವ್ರು ಬರೋತಕ್ಕ ಮನವಿ ಕೊಡುವಂಗಿಲ್ಲ. ನಿಮ್ಮ ಕಡೆ ಯಾರ್ಯಾರು ದೇಶಕ್ಕಾಗಿ ಹೋರಾಡಿದಂಥ ಧೀಮಂತ ನಾಯಕರ ಬಗ್ಗೆ ಯಾರ್ಯಾರು ಮಾತಾಡೋರಿದ್ರೆ ಮಾತಾಡ್ರಿ. ಒಂದೇದು ಯಾವ ಲೀಡರ್ಗೆ ಜೇಕಾರ ಹಾಕುವಂಗಿಲ್ಲ, ಯಾವ ಅಧಿಕಾರಿಗೆ ಜೇಕಾರ ಹಾಕುವಂಗಿಲ್ಲ. ಸ್ವತಂತ್ರಕ್ಕಾಗಿ ಹೋರಾಡಿದಂಥ ನಾಯಕರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದ್ರೆ ಯಾರು ಒಂದು ತಿಂಗಳದಾಗ ಸರ್ಕಲ್ ಮಾಡಕ್ಕೆ ನಾವು ಪರ್ಮಿಷನ್ ನಾವು ಕೊಡ್ಬೋದು. ನಿಮ್ಮ ಅಂಡರ್ದಾಗ ಇರಂಗಿಲ್ಲ, ಒಪ್ಕೊಟ್ಟು ನಾವು ಮುಖ್ಯ ಅಧಿಕಾರಿಗಳಿಗೆ ನೀವು ಆದೇಶ ಮಾಡಬೇಕು. ತಾಲೂಕು ದಂಡಾಧಿಕಾರಿಗಳದಿರಿ. ಒಂದು ತಿಂಗಳ 15 ದಿವಸ ನಮಗೆ ಬೇಕಾಗಿಲ್ಲ, ಅಷ್ಟಿಲ್ಲ ನಡೆಯಂಗಿಲ್ಲ. ಬರೋಬ್ಬರಿ ಒಂದು ವಾರದಾಗ ಜಾಗ ತೋರಿಸಿ ಬ್ಯಾನರ್ ಕಟ್ಟಬೇಕು ನೀವು. ಆ ಬ್ಯಾನರ್ಗೆ ನಾವು ಮಳೆ ಹಾಕ್ತು ಅಂತ ಹೇಳಿದ್ವು. ತಿಂಗಳ ಅಂದ್ರೆ ಇದನ್ನೇನೈತ್ರಿ, ಕೂಸು ಹುಟ್ಟು ಕಿತ್ತ ಕುಲಾಯಿ ಹೊಳಸ್ತಾರಂತಾರಲ್ಲ, ತಿಪ್ಪನಂದಂಗೆ ಆತ್ರಿ ಅದ. ತಿಂಗಳ ಗಂಟ್ಲೆ ಹೋಗುವಂಗಿಲ್ಲ. ಕೇವಲ ನಾವು ಒಂದು ವಾರ ನಿಮಗೆ ಟೈಮಿಂಗ್ ಕೊಡವ. ಗಪ್ಪನ ಅದು ಬೇಡ ಅಂದ್ರೆ ನಡ್ರಿ ಹೋರಾಟ ಮಾಡೋಣ. ಹೆಂಗ ಅವ್ರಿಗೂ ಒಂದು ಕಾಲಾವಕಾಶ ಕೊಡ್ಬೇಕಾಕೈತಿ. ಅಧಿಕಾರಿಗಳಿಗೆ ಕಾಲಾವಕಾಶ ಕೊಡಬೇಕು. ತಿಂಗಳಾಗೋದಿಲ್ಲ, ಒಂದು ವಾರದಾಗ. ಮುಖ್ಯ ಅಧಿಕಾರಿಗಳು ಒಂದು ವಾರ ಇಲ್ಲಿ ಜಾಗ ತೋರ್ಸ್. ಪಾಪ ಅವ್ರಿಗೆ ಬರೋದಿಲ್ಲ, ಪಾಪ ಅವ್ರು ಅಂಡರ್ದಾಗ ಬರೋದಿಲ್ಲ. ಅಂದ್ರೆ ಮುಖ್ಯ ಅಧಿಕಾರಿಗಳು ಬರ್ಬೇಕಲ್ಲ, ಎಸಿನೂ ಬರ್ಬೇಕಾಗಿತ್ತ. ಯಾರೂ ಬಂದಿಲ್ಲ ಅಂದ್ರೆ ನಾವೇನು ತಿಳ್ಕೋಬೇಕು? ಅವ್ರನ್ನ ಯಾರು ಬೇಡ ಅಂದಾರೋ. ಸಣ್ಣ ಸಮಾಜ ಐತಿ, ಇವ್ರ ಕೈಲಿ ಏನು ಆಗೋದಿಲ್ಲ ಅಂತಂದಾರೋ. ಕರೆ ಕೊಡ್ಲಿ ನಾಳೆ, ಈಗಿಂದ ಕರೆ ಕೊಡೋನು. ಇಡೀ ರೋಡನ್ನ ಬಂದ್ ಮಾಡಿ ಬಿಡೋನು. ಹೋರಾಟಗಾರರು ಇವ್ರದೇನು 4 ಮಂದಿ ಕುಂಬ್ಯಾರು, ಇವರಿಂದ ಹೋರಾಟ ಆಗೋದಿಲ್ಲ ಅಂತ ಯಾರೋ ಪ್ಲಾನ್ ಹಾಕಿರ್ಬೇಕು. ಅಧಿಕಾರಿಗಳು ಏನಾರು ಅವ್ರ ಜೋಡಿ ಅಂತ ಟಿಮ್ದಾಗ ಇರ್ಬೇಕು. ಅಂದಾಗ ನನಗೆ ಗೊತ್ತಾಗೈತಿ ಅದು ಬೇಡಾಗಿಲ್ಲ. ನಮಗೆ ಮುಖ್ಯ ಅಧಿಕಾರಿಗಳು ಬರ್ಬೇಕು, ಆ ಜಾಗ ತೋರಿಸ್ಬೇಕು, ಮುನ್ಸಿಪಾಲಿಟಿ ಜಾಗ ತೋರಿಸ್ಬೇಕು, ಅದಕ್ಕೆ ಸರ್ಕಲ್ ಅಂತ ಹೆಸರು ಹಾಕಬೇಕು, ಬ್ಯಾನರ್ ಕಟ್ಟಬೇಕು, ಶಾಶ್ವತ ಜಾಗ ತೋರಿಸ್ಬೇಕು. ಮುಖ್ಯ ಅಧಿಕಾರಿಗಳು ಇಲ್ಲಿ ಎಲ್ಲಿದ್ರು ಇಲ್ಲಿ ಕೆಲಸ ಬಿಟ್ಟು ಬರ್ಬೇಕು. ಇಲ್ಲಿ ಹೋರಾಟಗಾರರು ಬಿಟ್ಟು ಅವ್ರು ಮುನ್ಸಿಪಾಲಿಟಿ ಕುಂದ್ರದೇನು ಹಂಗಿತ್ತ. ಅವ್ರು ನೀವು ಬರಾಕಾಗ್ಲಿಕ್ಕಂದ್ರೆ ಸರ್ಕಲ್ ಯಾಕೆ ರದ್ದುಗೊಳಿಸಿದ್ರಿ? ನೀವು ರದ್ದುಗೊಳಿಸ್ಬೇಕಾದ್ರೆ ಸಮಾಜದ ಮುಖಂಡರು ಕರಿಬೇಕಂತ ಗೊತ್ತು. ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಧಿಕಾರಿಗಳಿಗೆ. ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರೆ ಓಡಿ ಬರ್ತಾರ. ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡಕತ್ತಿಲ್ಲ. ಮುನ್ಸಿಪಾಲಿಟಿಯಾಗ ನಾವು ಕಂಪ್ಲೇಂಟ್ ನಮ್ಮನ್ನ ಕೇಳಾರ್ದ ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಧೀಮಂತ ನಾಯಕನ ಸರ್ಕಲನ್ನು ನೀವು ಯಾಕೆ ತೆರವುಗೊಳಿಸಿದ್ರಿ? ಯಾರನ್ನ ಕೇಳಿ ತೆರವುಗೊಳಿಸಿದ್ರಿ? ಇವತ್ತು ನಿಮ್ಮ ಅಧಿಕಾರಿಗಳು ನಾವು ಕ್ವಶನ್ ಮಾಡ್ತು. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರ ಅಧಿಕಾರಿಯನ್ನ ಕ್ವಶನ್ ಮಾಡ್ರಿ ಅಂತ ಬರೆದು ಕೊಟ್ಟಾರ ಸಂವಿಧಾನದೊಳಗೆ. ಅವ್ರಿಗೊಂದು ಸಂವಿಧಾನ ಬೇರೆ, ನಮಗೊಂದು ಬೇರೆ ಇಲ್ಲ. ಎಲ್ಲರಿಗೂ ಒಂದ ಕಾನೂನು. ಪ್ರತಿಯೊಬ್ಬರಿಗೆ ನಮ್ಮನ್ನು ಕರಿಲಾರ್ದ ಸರ್ಕಲ್ ಅನ್ನು ತೆರವುಗೊಳಿಸಕ್ ಹಕ್ಕು ಯಾರು ಕೊಟ್ಟರು? ಅವ್ರಿಗೆ ಆದೇಶ ಮಾಡಿದವ್ರು ಯಾರು? ಅವ್ರೆಲ್ಲರೂ ಬರ್ಬೇಕು. ಇಲ್ಲಿ ಇಮಿಡಿಯೇಟ್ಲಿ ಬರ್ಬೇಕು. ಅವ್ರು ಬರೋ ತಕ್ಕ ಹೋರಾಟ ನಾವು ಮುಂದುವರೆಸವ್ರು. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಐತಿಲ್ಲಪ್ಪ? ಕರೀರಿ, ಫೋನ್ ಹಾಕ್ರಿ, ಎಲ್ಲಾರು ಕರೀರಿ. ರೈತ ಸಂಘದವ್ರು ಕರ್ಸುನು, ಎಲ್ಲಾರನ್ನು ಕೊಡ್ರಿ. ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ನಮ್ಮ ಕರೆಯಕ್ಕೆ ಹೋಗ್ಕಟ್ಟು ಬಂದಾರ. ಅವ್ರಿಗೆ ಗೌರವ ಕೊಡೋಣ. ಸರ್ ಒಂದು 10 ನಿಮಿಷ ನೀವು ವೇಟ್ ಮಾಡ್ರಿ. ಮುಖ್ಯ ಅಧಿಕಾರಿಗಳು ನಿಮ್ಮ ಅಂಡರ್ದಾಗ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ, ಬರ್ತಾರ. SP ಸಾಹೇಬ್ರಾದ್ರೂ ಬರ್ತಾರ, DCI ಸಾಹೇಬ್ರಾದ್ರೂ ಬರ್ತಾರ. ಇಡೀ ಜಿಲ್ಲಾನೇ ಬಂದು ಕರೆ ಕೊಟ್ಟು ಅಂದ್ರೆ ಎಲ್ಲಾರು ಬರ್ತಾರ. ಅವ್ರೆಲ್ಲಾರು ಬರ್ಬೇಕ್ರಿ. ಮುಖ್ಯ ಅಧಿಕಾರಿಗಳು ಬರ್ಬೇಕು. ಮುನ್ಸಿಪಾಲಿಟಿ ಜಾಗ ತೋರಿಸ್ಬೇಕು, ಸರ್ಕಲ್ ಶಾಶ್ವತ ಸರ್ಕಲ್ ತೋರಿಸ್ಬೇಕು, ಆ ಜಾಗಕ್ಕೆ ಬ್ಯಾನರ್ ಕಟ್ಟಬೇಕು. ಪೊಲೀಸ್ ಸ್ಟೇಷನ್ದಾಗ ಏನೋ ಬ್ಯಾನರ್ ಐತತ್ತ, ಇಮಿಡಿಯೇಟ್ಲಿ ಬ್ಯಾನರ್ ಹೊರಗೆ ಬಿಡ್ಬೇಕು. ಯಾರಪ್ಪಂದೇನು ಬಿಡೇ ಇಲ್ಲ. ಕಾನೂನು ಚೌಕಟ್ಟಿನಳು ಹೋರಾಟ ಮಾಡಕತ್ತು. ಕಾನೂನು ನಾವು ಉಲ್ಲಂಘನೆ ಮಾಡಿಲ್ಲ. ಸಾರ್ವಜನಿಕ ಯಾವುದೇ ವಾಹನಗಳಿಗೆ ತೊಂದರೆ ಕೊಟ್ಟಿಲ್ಲ. ನಾಡಿನ ಎಲ್ಲ ಮುಕ್ತವಾಗಿ ಮಾಲಿಂಪುರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದೆ. ಇಮಿಡಿಯೇಟ್ಲಿ ಈಗ ಮುಖ್ಯ ಅಧಿಕಾರಿಗಳು ಬರಬೇಕು. ಈಗ ತಮ್ಮ ತಾಲೂಕು ದಂಡಾಧಿಕಾರಿಗಳಂದ್ರ ದೊಡ್ಡ DC ಇದ್ದಂಗ ತಾಲೂಕಿಗೆ. DC ಅವ್ರ ಬಂದಾರಂದ್ರ ಮುಖ್ಯ ಕೆಲಸ DC ದೊಡ್ಡವ್ರ ಅಂತವ್ನ ಬಾಳ ಮಂದಿ ನೋಡೇನ. ಮುಖ್ಯ ಅಧಿಕಾರಿನ ಮುನ್ಸಿಪಾಲಿಟಿನ ಹಾಕ್ತಂತಮ್ಮ ಬರ್ಬೇಕ್ರಿ. ನಿನ್ನಂಗ ಲಂಚ ಕೊಟ್ಟ ಅಧಿಕಾರಿ ಆಗಿಲ್ಲ. ನಾವ ಯಾರ ಕಡೆ 1 ರೂಪಾಯಿ ತಿನ್ನಂಗಿಲ್ಲ,
ಇಟ್ಲಿಲ್ಲ ಇಲ್ಲ ಅಂದ್ರೆ ಎಲ್ಲೆಲ್ಲಿ ಏನೇನು ಎಲ್ಲವರನ್ನ ಹೊರಗೆ ಹಾಕ್ತವ. ಒಬ್ಬ ಲಮಾಣಿ ಸಮಾಜದ, ಒಬ್ಬ ಭವಿ ವಡ್ಡರ ಸಮಾಜದ ಒಬ್ಬ ಹೋರಾಟಗಾರಿಗೆ ಅವಮಾನ ಮಾಡ್ತೀರಿ. ಗೊತ್ತಾಗೋದು ನಾಚಿಕೆ ಆಗೋದಿಲ್ಲ ನಿಮಗೆ ಅಧಿಕಾರಿಗಳಿಗೆ? ಒಬ್ಬ ಹೋರಾಟಗಾರನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ನಿಮಗ. ಸರ್ಕಲ್ವನ್ನ ರದ್ದುಗೊಳಿಸಿದ್ರಿ. ಸರ್ಕಲ್ ಸಾರ್ವಜನಿಕರಿಗೆ ತೊಂದರೆ ಆಗೋದಿತ್ತಂದ್ರೆ ಮುಖಂಡರ ಕರೆಸಿ ಮೀಟಿಂಗ್ ಮಾಡಿ ನಾವು ಹ್ಞೂ ಅಂದಾಗ ತೆಗಿಬೇಕಾಗೈತಿ. ಅದನ್ನ ಬಿಟ್ಟು ಏನ್ ನಡೆಸ್ಯಾರಿ ನೀವು? ಮುಖ್ಯ ಅಧಿಕಾರಿಗಳು ಬರ್ತಾರೋ ಇಲ್ಲ ಕೇಳ್ರಿ. ಯಾರ ನಂಬರ್ ಐತೋ ಮುನ್ಸಿಪಾಲಿಟಿ ಅವ್ರದಾರ, ಯಾರು ಸಾಯಿಬ್ರ ಅವ್ರ ಪಾಪ ಅವ್ರ ಕೆಲಸ ಅವ್ರ ಮನವಿ ತಗೊಳಕ್ ಬಂದಾರ. ಸರ್ ಅವ್ರನ್ನ ಕರೆಸ್ರಿ. ಸರ್ ಬ್ಯಾಡ್ರಿ, ನೀವು ಕರೆಸ್ರಿ. ನೀವು ಕರೆಸ್ರ ಬರ್ತಾರ. ನಾವು ನೋಡಪ್ಪ ಸಾರ್ವಜನಿಕವಾಗಿ ಮುಕ್ತ ಹೋರಾಟ ಮಾಡಕತ್ತು. ಯಾವ ಸಾರ್ವಜನಿಕರಿಗೆ ತೊಂದರೆ ಕೊಡಾಕತ್ತಿಲ್ಲ, ಯಾರಿಗೂ ವಾಹನಗಳಿಗೂ ತೊಂದರೆ ಕೊಡಾಕತ್ತಿಲ್ಲ. ಗೌರವದಿಂದ ತಾಲೂಕು ದಂಡಾಧಿಕಾರಿಗಳು ಬಂದಾರು, ಗೌರವ ಮಾಡಿದ್ದು, ಸ್ವಾಗತ ಮಾಡಿದ್ದು ಎಲ್ಲ ಹೇಳಿದ್ದು. ಅವ್ರು ಹೇಳ್ದಂಗೆ ನಾವು ಕೇಳಿದ್ದು. ತಿಂಗಳ ಗಂಟ್ಲೆ ಕೋಳಿ ಕೇಳಿ ಮಸಾಲೆ ಅರಿಯೋದಲ್ಲ. 10 ದಿನ ನೀವು ಕೂತ್ರ ಏನ್ ಮಾಡ್ಯಾರು? ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಯಾರತ್ತೆ. ಅಂದ್ರೆ ಮುಖ್ಯ ಅಧಿಕಾರಿಗಳು 10 ದಿವಸ ಮುನ್ಸಿಪೇಟೆಗೆ ಇದ್ದಿರಕ್ಕಿಲ್ಲ. ಮುನ್ಸಿಪೇಟೆಗೆ ಮುಖ್ಯ ಅಧಿಕಾರಿಗಳು ಇದ್ದಿರಕ್ಕಿಲ್ಲ ಅಂತ ನೌಕರಿ ಮಾಡಾಕ ರಜೆ ಮ್ಯಾಗ ಹೋಗಿರ್ತಾರ. ಅರ್ಜುನ ಬಂಡಿ ಒಟ್ಟರು ಹೋರಾಟ ಕೂತಿದ್ದ ಮುಖ್ಯ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಎಂತ ಅಧಿಕಾರಿ ನೋಡ್ರಿ ಅವ್ರು. ಇಲ್ಲಿ ಸೇರಿದಂಥ ಎಲ್ಲ ಒಟ್ಟರ ಸಮಾಜದ ಗುರು ಹಿರಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ಸರ್ಕಲದ ವಿವಾದ ರೈಟಿಂಗ್ದಾಗೂ ಬಂದಿದ್ದಿಲ್ಲ ಮತ್ತು ನನ್ನ ಗಮನಕ್ಕೆ ಬಂದಿದ್ದಿಲ್ಲ. ಆದರೂ ಒಂದ್ಸರಿ ನನಗಿದು ಗೊತ್ತಾದ ಮೇಲೇ ಏನಾಯಿತು ಅಂತ ಕೇಳಿದ ಮೇಲೆ ಗೊತ್ತಾಗ್ತದೆ. ಇಲ್ಲಿ ಸರ್ಕಲ್ ಮಾಡಿದ್ರು, ಆ ಸರ್ಕಲ್ ತೆರವುಗೊಳಿಸ್ಯಾರ ಅಂತ ಹೇಳಿದರು. ಈಗ ಸರ್ಕಲ್ ತೆರವುಗೊಳಿಸಿದ ಮೇಲೆ ಯಾವ ರೀತಿ ಕ್ರಮ ಆಗಬೇಕು ಅನ್ನುವಂಥದ್ದು ಏನೈತಿ, ಇವತ್ತು ನೀವು ಮನವಿ ಕೊಟ್ಟ ಮೇಲೆ ಅದನ್ನು 1 ತಿಂಗಳೊಳಗೆ ಏನು ಮಾಡಬೇಕು, ಎಲ್ಲಿ ಅದನ್ನು ಕೂಡಿಸ್ಬೇಕು ಅನ್ನುವಂಥದ್ದನ್ನು ನಾವು AC ಅವರ ಕಡೆಯಿಂದ ನಿರ್ಣಯ ಮಾಡ್ತೀವಿ. ಯಾಕಂದ್ರೆ ಈ ಮುನ್ಸಿಪಾಲ್ಟಿಗೆ AC ಅವರೇ ಅಡ್ಮಿನಿಸ್ಟ್ರೇಟರ್ ಅದ. ಈಗ ಚೀಫ್ ಆಫೀಸರ್ಗೂ ಅಧಿಕಾರಿ ಇಲ್ಲ, ನನಗೂ ಅಧಿಕಾರಿ ಇಲ್ಲ ಅದನ್ನು ಮಾಡಲಿಕ್ಕೆ. ನಾವು ನೀವೆಲ್ಲಿ ಜಾಗ ತೋರಿಸ್ತೀರಿ ಆ ಜಾಗ ಅಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದನ್ನು ನಾನು ಮಾಡ್ತೀನಿ. ಬಿಟ್ಟರೆ ನನ್ನ ಹತ್ರ ಪರ್ಮಿಷನ್ ನಿಮಗೆ ಕೊಡೋದಾಗಲಿ ನನ್ನ ಅಥಾರಿಟಿ ಒಳಗೆ ಇರೋದಿಲ್ಲ. ಅದಕ್ಕೆ ಯಾರ ಕಡೆಯಿಂದ ಅದನ್ನು ಮಾಡಿಸ್ಬೇಕಾಗ್ಯದ ಅದನ್ನು ಅವ್ರ ಕಡೆಯಿಂದ ಹೇಳಿ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರ್ ದಯವಿಟ್ಟು ನೀವು ಎಲ್ಲರಿಗೂ ತಿಳಿದ್ ಕೇಳ್ಬೇಡ್ರಿ. ನಿಮ್ಮ ಸಮಾಜದ ಗುರುಗಳು ಈಗ ಮಾತಾಡ್ತಾರಲ್ಲೋ, ಅವ್ರ ಟೈಮಿಂಗ್ ಕೊಟ್ಟದ ಪ್ರಕಾರ ಇಲ್ಲೇ ತಾಲೂಕಾ ದಂಡಾಧಿಕಾರಿಗಳು ಪಾಪ ನಿಮ್ ಸಲ್ಮಾನ್ ಎಷ್ಟೊತ್ತಾತ ಅವ್ರು ಬಂದು ಕಾಯಕತ್ತಾರ. ಅವ್ರಿಗೆ ಏನ್ ಮಾತಾಡ್ತಾರಲ್ಲ ಯಾರು ನಡು ಬಂದೆ ಬಾಯ್ ಹಾಕಕ್ ಹೋಗ್ಬೇಡ್ರಿ. ಅವರು ಯಾಕಂದ್ರೆ AC ಮೇಡಮ್ ಅವ್ರು ಕೂಡ ಮಾತಾಡ್ಬೇಕು, ಅದೆಲ್ಲ ಸಮಸ್ಯೆ ಇರ್ತಾವ ಅವ್ರಿಗೆ. ಅವ್ರು ಮಾತಾಡ್ತಾರ, ದಯವಿಟ್ಟು ಯಾರು ನಡು ಬಾಯ್ ಹಾಕಕ್ ಹೋಗ್ಬೇಡ್ರಿ. ಅವ್ರು ಏನ್ ನಿರ್ಧಾರ ತಗೋತಾರಲ್ಲ ಅದನ್ನ ನೋಡ್ರು ಮಾತು ಆಫೀಸ್ ಇಲ್ಲೇ ಐತೆ. ಅವ್ರ ಮಾತು ಭೇಟಿ ಕೊಡಕ್ ಹೋಗೋಣ. ಆದ್ರೆ ಈಗ ಅವ್ರು ಮಾತಾಡಿ ನೋಡಿ, ಇಲ್ಲಿವರೆಗೆ ಸಾಕಷ್ಟು ಶಬ್ದವೇದಿ ಪರಿಣಿತ ಕ್ರಾಂತಿವೀರ ಬೆಳವಡಿ ಒಟ್ಟರೆ ಯಲ್ಲಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಅನುದಾನ ಒದಗಿಸುವ ಕುರಿತು ಅಂತ ಹೇಳಿದ್ರಿ. ಈಗ ಸರ್ಕಲ್ ಮಾಡುವಂಥದ್ದು ಏನೈತಿ, ಅದು ನಾವು 1 ವಾರದಾಗ ಮಾಡುವಂಥದ್ದನ್ನು ಭರವಸೆ ಕೊಡ್ತೀನಿ. ನಾ AC ಅವ್ರಿಗೆ ಮಾತಾಡಿ ಕೊಡಿಸ್ತೀನಿ. ಬಟ್ ಅನುದಾನ ಏನೈತಿ, ಅನುದಾನ ನನ್ನ ಕೈ ಒಳಗೆ ಇರಂಗಿಲ್ಲ. ಟೈಮ್ ತಗೊಳ್ತದ, ಅದನ್ನು ನಾವು ಪ್ರಪೋಸಲ್ ತಯಾರು ಮಾಡಿ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ಅನುದಾನ ಬರಲಿ. ಅನುದಾನ ಬಂದ ಮೇಲೆ ಒಳ್ಳೆ ರೀತಿಯಿಂದ ಆ ಸರ್ಕಲ್ಗೆ ಏನು ಮಾಡಬೇಕಾಗಿರ್ತದ ಅನ್ನುವಂಥದ್ದನ್ನು ನಾವು ಅದನ್ನು ಪ್ಲ್ಯಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಕಳ್ಸೋಣ. ಅನುದಾನ ಅಂದರೆ ಎಷ್ಟು ಬೇಕು ಅನುದಾನ ಅನ್ನೋದು ಬೇಕಾಗ್ತದೆ. ಸರ್ಕಲ್ ಎಷ್ಟು ಬೇಕು, ಎಷ್ಟು ದೊಡ್ಡದಾಗಬೇಕು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನೆಲ್ಲ ಪ್ಲ್ಯಾನು ಎಲ್ಲ ಎಸ್ಟಿಮೇಟು ಅದೆಲ್ಲ ಮಾಡಿ ಅನುದಾನಕ್ಕೆ ಕಳಿಸ್ಬೇಕಾಗ್ತಂದ್ರೆ ಅದೆಲ್ಲ ಮಾಡಿ ಕಳಿಸ್ಬೇಕಾಗ್ತದೆ. ಅದಕ್ಕೆ ಟೈಮ್ ತಗೊಳ್ತದೆ. ಈಗ ಏನು ಇಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡಿದ್ರಿ ಅಂತ ಹೇಳ್ತೀರಲ್ಲ, ಅದನ್ನು ಕೂಡಿಸ್ಲಿಕ್ಕೆ 1 ವಾರದಾಗ ನಾನು ಇಲ್ಲ ಅದು ಜಾಗ ಇಲ್ಲ, ಅದು ನಾನು ಪರ್ಮಿಷನ್ ಆ ಪರ್ಮಿಷನ್ ನನಗೆ ಕೊಡೋಕೆ ಅಧಿಕಾರ ಇಲ್ಲ.
ನಾನೇನು ನೀವು ಮನವಿ ಕೊಟ್ಟಿರಿ ಇದಕ್ಕೆ ನಾನು ಸ್ಪಂದಿಸೀನಿ. ಒಂದು ವಾರದೊಳಗೆ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾ ಜಾಗ ತೋರಿಸೋದು ಮಾಡ್ತೀನಿ. ಇಲ್ಲಿ ಕೂಡಿಸಿದೇನೋ ಅಂತದ್ದು ವಿವಾದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾವುದೇ ಇಲ್ಲಿ ಕೂಡಿಸ್ಲಿಕ್ಕೆ ನನಗೆ ಅಥಾರಿಟಿನೂ ಇಲ್ಲ, ನನಗೆ ಕೂಡಿಸ್ರಿ ಅಂತ ಹೇಳಲಿಕ್ಕೆ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಶಾಂತ ರೀತಿಯಿಂದ ಈ ಹೋರಾಟ ಮಾಡಿರಿ. ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲಾಗಿ ಇರ್ತೀನಿ. ಈ ಕೆಲಸ ಆಗಬೇಕಾಗಿದೆ, ಏನು ಕೆಲಸ ಆಗಬೇಕಾಗಿದೆ ತಾಂತ್ರಿಕ ದೋಷ ಆಗಿ ನಿಲ್ಬಾರ್ದು. ಅದು ಎಲ್ಲರೇ ಅದನ್ನು ಮಾಡಲಿಕ್ಕೆ ಏನು ಪ್ರಯತ್ನ ಅದ ಅದನ್ನು ನಾನು ಸಂಪೂರ್ಣವಾದ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದ್ರೆ ಮುನ್ಸಿಪಾಲ್ಟಿ ಜಾಗ ಇರ್ತದೆ, ಇದು ನಂದು ಸ್ವಂತ ಜಾಗ ಅಲ್ಲ. ನಂದು ಯಾವ್ದಾದ್ರು ಇಲ್ಲಿ ರೆವೆನ್ಯೂ ಜಾಗ ಇತ್ತಂದ್ರೆ ನಿಮಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ರಮಕವಿ ಬನಟ್ಟಿ ತಾಲೂಕದಾಗ ಸಿಟಿ ಲಿಮಿಟ್ ಒಳಗೆ 5 ಸ್ಟ್ಯಾಚ್ಯೂ ಮಾಡುವಂಥದ್ದನ್ನು ನಾವು ನಿರ್ಣಯ ಮಾಡಿದ್ವಿ. ಒಂದು ಕಮಿಟಿ ಮಾಡಿ ನಾವು ಇಲ್ಲಿ ಇದನ್ನು ಕಮಿಟಿ ಮಾಡಿ ಏನು ಜಾಗ ಲಭ್ಯ ಐತಿ ಆ ಲಭ್ಯ ಇದ್ದ ಜಾಗ ಬೇರೆಯವರಿಗೆ ತೊಂದರೆ ಆಗ್ಲಾರಂಥದ್ದನ್ನು ನೋಡಿಕೊಂಡು ಪರ್ಮಿಷನ್ ತೊಗೊಂಡು ನಾವು ಮಾಡೋಣ ಅಂತ. AC ಅವ್ರ ಪರ್ಮಿಷನ್ ಬೇಕಾಗ್ತದೆ. ಯಾರಿಗೂ ತೊಂದರೆ ಮಾಡ್ಲಾರಂಗೆ ನಾವು ಮಾಡುವಂಥದ್ದನ್ನು ವ್ಯವಸ್ಥೆ ನಾವು ಮಾಡ್ತೀವಿ. ಒಂದು ವಾರ ಒಳಗೆ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಅಂತ ಇಲ್ಲಿ ಬೋರ್ಡ್ ಕೊಡಿಸೋಂಥ ವ್ಯವಸ್ಥೆ ಮಾಡೋಣ. ಯಾಕಂದರೆ ಮೂರ್ತಿ ಕೊಡಿಸ್ಬೇಕಾದ್ರೆ ಅನುದಾನ ಬೇಕಂತ ಹೇಳ್ತೀರಿ. ಮೂರ್ತಿ ಕೊಡಿಸ್ಲಿಕ್ಕೆ ನನ್ನ ಸ್ವಂತ ಅನುದಾನ ಕೊಡ್ಲಿಕ್ಕೆ ಬರೋದಿಲ್ಲ. ಬಲಕ್ಕೆ ಕೊಡ್ಸಕ್ಕೆ ಒಂದು ವಾರದಾಗ ನಾನು ಏನಾರು ಮಾಡಿ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಕರೆಗೆ ಕೊಟ್ಟು